ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಣ್ಣ, ಬೋಟಿ ತಿಂದ್ಮೇಲೆ ಬೋಟಿ ಗೋಸ್ ತಿನ್ಬೇಕು ಅನಿಸ್ತೈತೆ. ಆಹಾ, ಅನ್ಸುತ್ತೆ ನಿನಗೆಲ್ಲ ಅನ್ಸುತ್ತೆ. ಈ ನಡುವೆ ಯಾಕೋ ಬರ್ತಾ ಬರ್ತಾ ಬಸ್ರಿ ಹೆಂಗ್ಸಿಗೆ ಬೈಕೆ ಬಂದಂಗೆ ಆಡ್ತಾ ಇದೆಯಾ? ಲೇ ಕೆಂಪ, ಅಲ್ಲಿ ಬರ್ತಿರೋರು ಆಗ್ಲೇ ನಮ್ಮ ಹತ್ರ ಅಡ್ರೆಸ್ ಕೇಳ್ಕೊಂಡು ಹೋದ್ರಲ್ಲ, ಅವ್ರ ಥರನೇ ಇಲ್ವಾ? ಅವ್ರೆ ಅಲ್ಲ, ರಂಗಣ್ಣನ ಮನೆ ಅಡ್ರೆಸ್ ಕೇಳ್ಕೊಂಡು ಹೋದವರು. ರಂಗಣ್ಣ ಅಲ್ಲ ಕಣಪ್ಪ, ಹನುಮಂತಪ್ಪ. ಅವರು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ನೀನು ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ಏಯ್, ಹನುಮಂತಪ್ಪನ ಮನೆ ಆ ಕಡೆ ಅಲ್ವೇನೋ ಇರೋದು, ಮತ್ತೆ ಯಾಕೋ ಈ ಕಡೆ ಬರ್ತಾ ಇದಾರೆ? ನೀನು ಅವಾಗಲೇ ಅಡ್ರೆಸ್ ಹೇಳ್ದಲ್ಲ, ನಿನಗೆ ಟ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟವ್ರೆ. ಟ್ಯಾಂಕ್ಸ್ ಹೇಳಕ್ ಬತ್ತವ್ರೆ. ನಾನು ಅನುಮಾನ ಬಂದು ನಿನ್ನ ಹತ್ರ ಕೇಳ್ತಾ ಇದ್ರೆ ನೀನು ತಮಾಷೆ ಮಾಡ್ತಾ ಇದೀಯಾ? ಶಿವಣ್ಣ, ಅವ್ರು ಅವಾಗಲೇ ಏನು ಹೇಳಿದ್ರು, ಕೂಲಿ ಆಳುಗಳು ಅಂತ. ಹನುಮಂತಪ್ಪನ ಹತ್ರ ಕೂಲಿ ಕುದುರಿಲ್ಲ ಅನ್ಸುತ್ತೆ, ಅದಕ್ಕೆ ವಾಪಸ್ ಬತ್ತವ್ರೆ. ಏಯ್, ಅಡ್ರೆಸ್ ಹೇಳಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಅಷ್ಟು ಬೇಗ ವ್ಯವಹಾರ ಮಾತಾಡ್ಕೊಂಡು ಬರೋಕ್ಕಾಗತ್ತೇನೋ? ಯಾರಿಗೆ ಗೊತ್ತಪ್ಪ, ಹನುಮಂತಪ್ಪ ದಾರಿ ಮಧ್ಯದಲ್ಲೇ ಸಿಕ್ಕಿರ್ಬೋದು. ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ಅವ್ರನ್ನೇ ಕೇಳೋಣ ಇರು. ಕೇಳೋಣ ನಡಿ. ಅಲ್ಲ, ನೀವು ಕೇಳಿದ ಅಡ್ರೆಸ್ ಅಲ್ಲಿ ರಂಗಣ್ಣ ಅಂತ ಇಲ್ವಲ್ಲ, ಯಾರ ಮನೆಗೆ ಹೋಗಿದ್ರಿ? ಅದು ಯೋ, ಮೂತರಾಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಿಂತ್ಕೊಂಡು ಅಂತಿದೆಯಲ್ಲ, ನೀವು ಹನುಮಂತಪ್ಪನ ಮನೆ ಹತ್ರ ತಾನೇ ಹೋಗಿದ್ದು? ಕರೆಕ್ಟ್ ಅಣ್ಣ, ಅದೇ ಮನೆಗೆ ಹೋಗಿದ್ದು. ಹನುಮಂತಪ್ಪನ ಹತ್ರ ಇಷ್ಟು ಬೇಗ ವ್ಯವಹಾರ ಮುಗಿಸ್ಕೊಂಡು ಹೊರಟ್ಬಿಟ್ರ? ಅಣ್ಣ, ಅವರು ಮನೇಲಿ ಇರಲಿಲ್ಲ, ಸ್ವಲ್ಪ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಣ್ಣ. ಓ ಸರಿ. ಶಿವಣ್ಣ, ಈಗ ನೀನು ಅನುಮಾನ ತೀರ್ತೆ?